ಆತ್ಮೀಯ ತರಬೇತುದಾರರೇ, ಈ ದಿನದ ಪುನರ್ಮನನ ತರಗತಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಡಿಯರ್ ಟ್ರೈನೀಸ್, ವೆಲ್ಕಮ್ಸ್ ಯು ಟು ಆಲ್ ಫಾರ್ ಟುಡೇ ಆನ್ಲೈನ್ ಕ್ಲಾಸಸ್. ತರಬೇತುದಾರರೇ, ಈ ಇಂದಿನ ತರಗತಿಗಳಲ್ಲಿ ಪೀಟರ್ ಅಲಾಯ್ಡ್ ಟ್ರೇಡ್ ಶೀಟ್ ಮೆಟಲ್ ಪ್ರೋಸೆಸ್ ನ ಮಾರ್ಕಿಂಗ್ ಟೂಲ್ಸ್, ಮೆಜರಿಂಗ್ ಟೂಲ್ಸ್, ಕಟಿಂಗ್ ಟೂಲ್ಸ್, ಕಟಿಂಗ್ ಮ್ಯಾಷಿನ್ಸ್, ಸೇರಿಂಗ್ ಮ್ಯಾಷಿನ್ಸ್ ಇದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಟುಡೇ ವಿಲ್ ಡಿಸ್ಕಸ್ ಸ್ನಿಪ್ಸ್ ಅಂಡ್ ಇಟ್ಸ್ ಟೈಪ್ಸ್ ಅಂಡ್ ಯೂಸಸ್, ಅಥವಾ ಹ್ಯಾಂಡ್ ಸಿಯರ್ ಅಂತ ಕರಿತೀವಿ. ಈ ಸ್ನಿಪ್ಸ್ ಯಾವ್ಯಾವ ಸ್ನಿಪ್ಸ್ ಇದೆ, ಅದರ ಉಪಯೋಗ ಏನು, ಅದರ ಯಾವ್ಯಾವ ಬಗೆಯ ಸ್ನಿಪ್ಸ್ ಇದೆ ಅನ್ನೋದನ್ನ ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ. At the end of this lesson, you shall be able to today's objectives: state the parts and uses and specification and care and maintenance of straight nips. Straight nips ಅಂದ್ರೆ ಏನು, ಅದರ ಭಾಗಗಳೇನು, ಉಪಯೋಗ ಏನು, ಅದರ ಸ್ಪೆಸಿಫಿಕೇಶನ್ಸ್ ಏನು, ಮತ್ತು ಅದರ ಕೇರ್ ಮತ್ತು ಮೈಂಟೆನೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. And also state the parts and uses and specification and care and maintenance of bend snips. Bend snips ಬಗ್ಗೆನೂ ಕೂಡ ಈ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಜೊತೆಲಿ ಈ ಸ್ಟ್ರೈಟ್ ನಿಪ್ಸ್ ಮತ್ತು ಬೆಂಡ್ ಸ್ನಿಪ್ಸ್ ಇದರ ಜೊತೆಗೆ ಅಡಿಷನಲ್ ಆಗಿ ಡಿಫರೆಂಟ್ ಟೈಪ್ಸ್ ಆಫ್ ಸಿಯರ್ಸ್, ಯಾವ್ಯಾವ ಸಿಯರ್ಸ್ ಮತ್ತೆ ಅದರ ಅಪ್ಲಿಕೇಶನ್ಸ್ ಏನು ಅಂತ ನಾವು ಈ ತರಗತಿಯಲ್ಲಿ ನೋಡೋಣ. ಕಟಿಂಗ್ ಟೂಲ್ಸ್ ಯೂಸ್ಡ್ ಇನ್ ಶೀಟ್ ಮೆಟಲ್ ಪ್ರೋಸೆಸ್ ನಲ್ಲಿ ತುಂಬಾ ಪ್ರಾಮುಖ್ಯವಾಗಿ ನಾವು ಬಳಸ್ತಕ್ಕಂಥದ್ದು ಸ್ನಿಪ್ಸ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಸ್ನಿಪ್ಸ್. ಇದನ್ನು ನೀವೆಲ್ಲ ಶೀಟ್ ಮೆಟಲ್ ವರ್ಕ್ಶಾಪ್ ನಲ್ಲಿ ಸೀಟ್ ಅನ್ನ ಕಟ್ ಮಾಡಲಿಕ್ಕೆ ನಾವು ಬಳಸುವಂತದನ್ನ ತಾವು ನೋಡಿದ್ದೀರಿ. ದಿಸ್ ಸ್ನಿಪ್ಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಹ್ಯಾಂಡ್ ಸಿಯರ್ ಅಂತ ಕೂಡ ಕರಿತೀವಿ. ಯಾಕೆ ಹ್ಯಾಂಡ್ ಸಿಯರ್ ಅಂತ ಕರಿತೀವಿ ಅಂದ್ರೆ, ಇದನ್ನ ಕೈಯಲ್ಲಿ ನಾವು ಸಿಜರ್ನ ಯಾವ ರೀತಿ, ಕತ್ತರಿಯನ್ನ ಯಾವ ರೀತಿ ಇಟ್ಕೊಂಡು ಕಟ್ ಮಾಡ್ತೀವೋ ಬಟ್ಟೆ ಅಥವಾ ಪೇಪರ್ ಅನ್ನ, ಅದೇ ರೀತಿ ಮೆಟಲ್ ಸೀಟ್ ಅನ್ನ ಈ ಸ್ನಿಪ್ಸ್ ನಲ್ಲಿ ನಾವೇನ್ ಮಾಡಬಹುದು, ಕಟ್ ಮಾಡಬಹುದು. ದಟ್ಸ್ ವೈ ಸ್ನಿಪ್ ಈಸ್ ಆಲ್ಸೋ ನೌನ್ ಆಸ್ ಹ್ಯಾಂಡ್ ಸಿಯರ್. ಇಟ್ ಈಸ್ ಯೂಸ್ಡ್ ಲೈಕ್ ಎ ಪೈರ್ ಆಫ್ ಸಿಜರ್ ಟು ಕಟ್ thin soft metal sheets. This snips can be used to cut the sheet metal up to thickness of 1.2 mm ಅಥವಾ 20 SWG ಸ್ಟ್ಯಾಂಡರ್ಡ್ ವೈರ್ ಗೇಜ್ ನಂಬರ್, ಅದಕ್ಕೆ ಇರ್ತಕ್ಕಂಥ ಥಿಕ್ನೆಸ್ ವರೆಗೆ ನಾವೇನ್ ಮಾಡಬಹುದು, ಸೀಟ್ ಅನ್ನ ಕಟ್ ಮಾಡಬಹುದು. ಅರ್ಥ ಆಯ್ತಲ್ಲ? ಸೊ 1.2 mm or 20 SWG ಇದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. The selection of the type of the sear, that means snip, depends on the shape and type of cut to be done. ನಾವು ಯಾವ ಸ್ನಿಪ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದು, ನಾವು ಯಾವ ರೀತಿಯ ಕಟಿಂಗ್ ಅನ್ನ ಮಾಡ್ತೀವಿ, ಯಾವ ಶೇಪ್ ಅನ್ನ ಕಟಿಂಗ್ ಅನ್ನ ಮಾಡ್ತೀವಿ, ಸ್ಟ್ರೈಟ್ ಕಟಿಂಗ್ ಇದೆಯೋ, ಕರ್ವ್ಡ್ ಕಟಿಂಗ್ ಇದೆಯೋ, ಇದರ ಆಧಾರದ ಮೇಲೆ ನಾವು ಸ್ನಿಪ್ಸ್ ಅಂದರೆ ಸಿಯರ್ಸ್ ಅನ್ನ ಸೆಲೆಕ್ಷನ್ ಅನ್ನ ಮಾಡ್ಕೊಳ್ತೀವಿ. ಯೂಸಸ್ ಆಫ್ ಸ್ಟ್ರೈಟ್ ಸ್ನಿಪ್ಸ್. ಈ ಸ್ನಿಪ್ಸ್ ಅನ್ನ ಬಳಕೆಯನ್ನ ಮಾಡ್ತೀವಲ್ಲ, ಅದರ ಬಳಕೆ ಏನು, ಯೂಸಸ್ ಏನು, ಉಪಯೋಗ ಏನು. ಸ್ನಿಪ್ಸ್ ಆರ್ ಯೂಸ್ಡ್ ಟು ಕಟ್ ದ ಶೀಟ್ ಮೆಟಲ್ ಅಲಾಂಗ್ ಎ ಸ್ಟ್ರೈಟ್ ಲೈನ್ ಅಂಡ್ ಔಟರ್ ಸೈಡ್ಸ್ ಆಫ್ ದ ಕರ್ವ್. ಸಾಮಾನ್ಯವಾಗಿ ಸ್ನಿಪ್ಸ್ ಅನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಶೀಟ್ ಮೆಟಲ್ ಕಟಿಂಗ್ ಅನ್ನು ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಇಲ್ಲಿ ಸ್ಟ್ರೈಟ್ ಸ್ನಿಪ್ಸ್ ಅಂತ ಅಂದ್ರೆ ಇಟ್ ಈಸ್ ಯೂಸ್, ಹೆಸರೇ ಹೇಳ್ತಾ ಇದೆ, ಸ್ಟ್ರೈಟ್ ಲೈನ್ ಕಟಿಂಗ್ ಅಂಡ್ ಔಟರ್ ಸೈಡ್ ಕರ್ವ್, ಲಾರ್ಜ್ ಕರ್ವ್ಸ್ ಅನ್ನ ಕಟ್ ಮಾಡ್ಲಿಕ್ಕೆ ನಾವು ಸ್ಟ್ರೈಟ್ ಸ್ನಿಪ್ ಅನ್ನ ಯೂಸ್ ಮಾಡ್ತೀವಿ. ಸ್ನಿಪ್ಸ್ ನಲ್ಲಿ ಏನೇನ್ ಪಾರ್ಟ್ಸ್ ಇದೆ? ಸ್ನಿಪ್ಸ್ ಅಲ್ಲಿ ನೋಡಿ, ಇದು ಹ್ಯಾಂಡ್ಸ್, ಎರಡು ಹ್ಯಾಂಡ್ ಪ್ರೆಸ್ ಮಾಡ್ಲಿಕ್ಕೆ ನೋಡಿ, ಇಲ್ಲಿ ಇದೆ ನೋಡಿ ಸ್ಟಾಪರ್, ಇದನ್ನ ಏನಂತ ಕರಿತೀವಿ, ಸ್ಟಾಪರ್. ಇದು ಪಿವೋಟ್, ರಿವಿಟಿಂಗ್ ಆಗಿರುತ್ತೆ ಅಲ್ಲಿ ಪಿವೋಟ್. ದಿಸ್ ಇಸ್ ದ ಫೇಸ್ ಆಫ್ ದ ಬ್ಲೇಡ್. ಇದೆರಡು ಬ್ಲೇಡ್, ಮೇಲೆ ಒಂದು ಬ್ಲೇಡ್, ಕೆಳಗಡೆ ಒಂದು ಬ್ಲೇಡ್, ಇದು ಫೇಸ್ ಆಫ್ ದ ಬ್ಲೇಡ್.
ಈ ಬ್ಲೇಡಿನ ಟಿಪ್ಪಿಂದ ಹ್ಯಾಂಡ್ನ ಹಿಂಬದಿವರೆಗೆ ದಟ್ ಇಸ್ ಕಾಲ್ಡ್ ಓವರ್ ಆಲ್ ಲೆಂತ್ ಅಂತ ನಾವು ಕರಿತೀವಿ. ಇರ್ತಕ್ಕಂಥದ್ದೇ ಬ್ಲೇಡು, ಹ್ಯಾಂಡು, ಪಿವೋಟು, ಸ್ಟಾಪ್. ಇನ್ನು ಸ್ನಿಪ್ಸ್ ನಲ್ಲಿ ಸ್ಟ್ರೈಟ್ ನಿಪ್ಸ್, ಬೆಂಡ್ ಸ್ನಿಪ್ಸ್ ಅಂತ ಮುಖ್ಯವಾಗಿ ಬಳಸ್ತೀವಿ. ಅಲ್ಲದೆ ಬೇರೆ ಬೇರೆ ಸಿಯರ್ ಇದೆ, ಅದನ್ನ ನೋಡೋಣ. ಈ ಸ್ಟ್ರೈಟ್ ನಿಪ್ಸ್, ಬೆಂಡ್ ಸ್ನಿಪ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಆಲ್ರೆಡಿ ಐ ಟೋಲ್ಡ್ ದಿಸ್ ಇಸ್ ಸ್ಟ್ರೈಟ್ ನಿಪ್ಸ್. ಈ ಏನು ನಿಮ್ಗೆ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಈ ಸ್ನಿಪ್ಸ್, ಇದನ್ನ ನೀವು ವರ್ಕ್ಶಾಪ್ ನಲ್ಲೂ ಕೂಡ ನೀವು ನೋಡಿರ್ತೀರಿ. ದಿಸ್ ಸ್ಟ್ರೈಟ್ ನಿಪ್ಸ್ ಆರ್ ಯೂಸ್ಡ್ ಟು ಮೇಕ್ ಸ್ಟ್ರೈಟ್ ಕಟ್ಸ್ ಅಂಡ್ ಲಾರ್ಜ್ ಎಕ್ಸ್ಟರ್ನಲ್ ಡಯಾಮೀಟರ್ ಕರ್ವ್ಸ್. ಈ ಸ್ಟ್ರೈಟ್ ಸ್ನಿಪ್ಸ್ ಅನ್ನ ನಾವು ಬಳಸ್ತಕ್ಕಂಥದ್ದು ಸ್ಟ್ರೈಟ್ ಕಟ್ ಮಾಡಲಿಕ್ಕೆ, ಮತ್ತೆ ಲಾರ್ಜ್ ಎಕ್ಸ್ಟರ್ನಲ್ ಡಯಾಮೀಟರ್ ದೊಡ್ಡ ದೊಡ್ಡ ಡಯಾಮೀಟರ್ ಇರುತ್ತಲ್ಲ ಸೀಟ್, ಅದನ್ನ ಕಟ್ ಮಾಡಲಿಕ್ಕೆ, ಮೆಟಲ್ ಸೀಟ್ ಅನ್ನ ಕಟ್ ಮಾಡಲಿಕ್ಕೆ ಈ ಸ್ಟ್ರೈಟ್ ಸ್ನಿಪ್ಸ್ ಅನ್ನ ನಾವು ಬಳಸ್ತೀವಿ. ಇಟ್ ಹ್ಯಾಸ್ ಎ ಥಿನ್ ಬ್ಲೇಡ್ suitable for cutting straight cut and external curves when excess material has to be removed. ಇದು ಒಂದು ಥಿನ್ ಬ್ಲೇಡ್ ಇದೆ. ಇದು ಯಾವುದರಲ್ಲಿ? ಸ್ಟ್ರೈಟ್ ನಿಪ್ಸ್ ನಲ್ಲಿ. ಇದು ಸ್ಟ್ರೈಟ್ ಕಟ್ಗೆ ಸೂಟಬಲ್, ಮತ್ತೆ ಎಕ್ಸ್ಟರ್ನಲ್ ಕರ್ವ್ ಅನ್ನ ಕಟ್ ಮಾಡಲಿಕ್ಕೆ, ಎಕ್ಸಸ್ ಮೆಟೀರಿಯಲ್ ಅನ್ನ ಕಟ್ ಮಾಡಲಿಕ್ಕೆ ಇಟ್ ಈಸ್ ಸೂಟಬಲ್. ಲಾರ್ಜ್ ಕರ್ವ್ ಅನ್ನ ಕಟ್ ಮಾಡಲಿಕ್ಕೆ ಅವರು ಸ್ಟ್ರೈಟ್ ಸ್ನಿಪ್ಸ್. ಯಾವ ರೀತಿ ಈ ಸ್ಟ್ರೈಟ್ ಸ್ನಿಪ್ ಅನ್ನ ಇಟ್ಕೊಂಡು ನಾವು ಸೀಟ್ ಮೆಟಲ್ ಕಟಿಂಗ್ ಪ್ರೋಸೆಸ್ ಅನ್ನ ಮಾಡ್ತೀವಿ ಅಂದ್ರೆ, ಹೇಗೆ ಅಂದ್ರೆ ನಿಮ್ಮ ಮನೆಯಲ್ಲೇ ನೀವು ಸಿಜರ್ಸ್ ಅನ್ನ ಹೇಗೆ ಬಳಸ್ತೀರೋ ಅದೇ ರೀತಿ ಇಲ್ಲಿ ಪ್ರೋಸೆಸ್ ನೋಡಿ. ಇಲ್ಲಿ ಮಧ್ಯದಲ್ಲಿ ವರ್ಕ್ ಪೀಸ್ ಇದೆ, ಇಲ್ಲಿ ಸಿಯರಿಂಗ್ ಬ್ಲೇಡ್ ಇದೆ, ಈ ಕಡೆ ಒಂದು ಟಾಪ್ ಬ್ಲೇಡ್, ಇನ್ನೊಂದು ಬಾಟಮ್ ಬ್ಲೇಡ್. ಸಿಯರಿಂಗ್ ಟೆನ್ಷನ್ ಅಕ್ಕರ್ಸ್ ಯಾವಾಗ ಅದು ಕಟ್ ಮಾಡ್ಲಿಕ್ಕೆ ಶುರು ಆಗುತ್ತೆ, ಅಲ್ಲಿ ಸಿಯರಿಂಗ್ ಟೆನ್ಷನ್ಸ್ ಅಕ್ಕರ್ಡ್ ಆಗುತ್ತೆ, ಸೀಟ್ ಏನಾಗುತ್ತೆ ಕಟ್ ಆಗುತ್ತೆ. ಅಂದ್ರೆ while cutting a sheet metal, blade are pressed against the sheet, which cause searing tension from both sides. ನೋಡಿ, ನಾವು ಯಾವಾಗ ಸೀಟ್ ಮೆಟಲ್ ನ ಕಟ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀವೋ ಆಗ ಈ ಸೀಟ್ ಸ್ನಿಪ್ಸ್ ಬ್ಲೇಡ್ ಅನ್ನ ಏನ್ ಮಾಡ್ತೀವಿ, ಹ್ಯಾಂಡಲ್ ಅನ್ನ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಸಿಯರಿಂಗ್ ಟೆನ್ಷನ್ ಕ್ರಿಯೇಟ್ ಆಗುತ್ತೆ ಎರಡೂ ಸೈಡ್ ನೋಡಿ, ಮೇಲ್ಗಡೆ ಮತ್ತೆ ಕೆಳಗಡೆ. ಅವಾಗ ಏನಾಗುತ್ತೆ, ಸೀಟ್ ಕಟ್ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ದಟ್ ಮೀನ್ಸ್ ಕಟಿಂಗ್ ಆಕ್ಷನ್ ಟೇಕ್ ಪ್ಲೇಸ್. ದಿಸ್ ಇಸ್ ದ ಜನರಲ್ ಪ್ರೊಸೀಜರ್ ಆಫ್ ಸೀಟ್ ಮೆಟಲ್ ಕಟಿಂಗ್ ಪ್ರೋಸೆಸ್. ಕಟಿಂಗ್ ಎಡ್ಜ್ ಆಫ್ ದ ಬ್ಲೇಡ್ ಅಂಡ್ ಕ್ಲಿಯರೆನ್ಸ್. ನೋಡಿ, ಕ್ಲಿಯರೆನ್ಸ್ ಟೂ ಲಾರ್ಜ್, ಇಲ್ಲಿ ಕ್ಲಿಯರೆನ್ಸ್ ಏನಿದೆ ಜಾಸ್ತಿ ಇದೆ. ಕ್ಲಿಯರೆನ್ಸ್ ಬಿಟ್ವೀನ್ ದ ಬ್ಲೇಡ್ ಶುಡ್ ಬಿ ಫ್ರೀ ಬಟ್ ವಿತೌಟ್ ಗ್ಯಾಪ್. ಎರಡು ಬ್ಲೇಡ್ ನಡುವೆ ಕ್ಲಿಯರೆನ್ಸ್ ಇರಬೇಕು, ಫ್ರೀ ಇರಬೇಕು. ಯಾಕಂದ್ರೆ ಮೂವ್ ಆಗ್ಬೇಕಲ್ಲ ಬ್ಲೇಡ್, ಹೀಗೆ ಇಲ್ಲ ಇಟ್ಕೊಂಡ್ಬಿಡುತ್ತೆ. ಬಟ್ ತುಂಬಾ ಗ್ಯಾಪ್ ಇದೆ, ತುಂಬಾ ಗ್ಯಾಪ್ ಅಲ್ಲಿ ಇರಬಾರ್ದು. ತುಂಬಾ ಗ್ಯಾಪ್ ಇದ್ರೆ ಸೀಟ್ ಅನ್ನ ಕಟ್ ಮಾಡಕ್ ಆಗಲ್ಲ. ಫಾರ್ ಸ್ಟ್ರೈಟ್ ನಿಪ್ಸ್ ಈ ಕಟಿಂಗ್ ಆಂಗಲ್ ಅಂತ ಬರುತ್ತೆ, ಅದ್ರದ್ದು ಬ್ಲೇಡ್ ಆಂಗಲ್ ಇರುತ್ತಲ್ಲ, ಆ ಬ್ಲೇಡ್ ಆಂಗಲ್ ಎಷ್ಟಿರ್ಬೇಕು, 87 ಡಿಗ್ರಿ ಇರಬೇಕು. ಇಫ್ ದ ಕ್ಲಿಯರೆನ್ಸ್ ಇಸ್ ಟೂ ಲಾರ್ಜ್, ಕ್ಲಿಯರೆನ್ಸ್ ಏನಾರ ಜಾಸ್ತಿ ಆದ್ರೆ, ಈಗಾಗಲೇ ನಾನು ಹೇಳ್ದಂಗೆ ಇಟ್ ಕಾಸ್ ಅನ್ಕ್ಲೀನ್ ಕಟ್ ಅಥವಾ ಚಾಂಪರ್ಡ್, ಹಂಗೆ ಬೆಂಡ್ ಆಗೋಗಿರುತ್ತೆ ಸೀಟ್, ಅಥವಾ ಜಾಮಿಂಗ್ ಆಗೋಗುತ್ತೆ ವರ್ಕ್ ಪೀಸ್. ಅರ್ಥ ಆಯ್ತಾ? ಹಾಗಾಗಿ ಕ್ಲಿಯರೆನ್ಸ್ ಪಕ್ಕ ಇರಬೇಕು, ಫ್ರೀ ಇರಬೇಕು, ಜಾಸ್ತಿ ಗ್ಯಾಪ್, ಜಾಸ್ತಿ ಕ್ಲಿಯರೆನ್ಸ್. ನೋಡಿ, ದಿಸ್ ಇಸ್ ದ ಕಟಿಂಗ್ ಮೆಥಡ್. ದಿಸ್ ಇಸ್ ರಾಂಗ್ ಮೆಥಡ್. ಎ ಚಿತ್ರದಲ್ಲಿ ಕಟ್ ಮಾಡ್ತಾ ಇರತಕ್ಕಂಥದ್ದು ರಾಂಗ್ ಮೆಥಡ್. ಸೊ B1 ಇಸ್ ಕರೆಕ್ಟ್ ಮೆಥಡ್. ಸರ್ಕ್ಯುಲರ್ ಡಿಸ್ಕ್ ಅನ್ನ ಕಟ್ ಮಾಡಿರ್ತಾ ಇದ್ದಾರೆ. ಸ್ಟ್ರೈಟ್ ಸ್ನಿಪ್ ನಲ್ಲಿ ಲಾರ್ಜ್ ಅಲ್ಲಿ ಈ ರೀತಿ ಕಟ್ ಮಾಡಬಾರದು, ಈ ರೀತಿ ಕಟ್ ಮಾಡಬೇಕು. ಮತ್ತೆ ಒಂದ್ಸಲಿ ನಾನು ನಿಮಗೆ ಸೀಟ್ ಡೆಮೋ ಕಟಿಂಗ್ ಮಾಡುವಾಗಲೂ ಅದನ್ನ ತೋರಿಸಿದ್ದೀನಿ. ಹೌ ಸ್ಟ್ರೈಟ್ ಸ್ನಿಪ್ಸ್ ಆರ್ ಸ್ಪೆಸಿಫೈಡ್. ನೋಡಿ, ದಿಸ್ ಇಸ್ ಸ್ಟ್ರೈಟ್ ನಿಪ್ಸ್. ಈಗೆಲ್ಲ ನಾನು ಪಾರ್ಟ್ಸ್ ಎಲ್ಲ ಹೇಳಿದ್ದೀನಿ, ಬ್ಲೇಡು, ಪಿವೋಟು, ಸ್ಟಾಪರ್, ಹ್ಯಾಂಡಲ್, ಓವರ್ ಆಲ್ ಲೆಂತ್ ಅಂತ. ಇದನ್ನ ಸ್ಪೆಸಿಫೈ ಮಾಡುವಾಗ ದಿಸ್ ಸ್ನಿಪ್ಸ್ ಆರ್ ಸ್ಪೆಸಿಫೈ ಬೈ ಇಟ್ಸ್ ಓವರ್ ಆಲ್ ಲೆಂತ್ ಅಂಡ್ ದ ಶೇಪ್ ಆಫ್ ದ ಬ್ಲೇಡ್. ಸ್ನಿಪ್ಸ್ ಅನ್ನ ಸ್ಪೆಸಿಫೈ ಮಾಡೋದು ಅದು ಲೆಂತ್ ಮತ್ತೆ ಬ್ಲೇಡ್ ಯಾವ ಶೇಪ್ ಇದೆ ಅಂತ ಹೇಳಿ, ಸ್ಟ್ರೈಟಾ, ಕರ್ವ್ಡಾ, ಬೆಂಟಾ, ಲೈಕ್ ದಟ್. Snips are available in 150 mm, 200 mm, 300 mm and 400 mm. That means overall length. ಇಲ್ಲಿಂದ ಇಲ್ಲಿ ತೋರಿಸ್ತಾ ಇದೀನಲ್ಲ, ಇಲ್ಲಿಂದ ಇಲ್ಲಿವರೆಗೆ. ಅಂದ್ರೆ ಸ್ನಿಪ್ ಅನ್ನ ಅಥವಾ ಸಿಯರ್ ಅನ್ನ ನಾವು ಸ್ಪೆಸಿಫೈ ಮಾಡೋದು ಯಾವುದರ ಆಧಾರದ ಮೇಲೆ? ಬೈ ಇಟ್ಸ್ ಓವರ್ ಆಲ್ ಲೆಂತ್
and the shape of the blade and type of the snips ಆಧಾರದ ಮೇಲೆ ನಾವು ಏನ್ ಮಾಡ್ತೀವಿ, ಸ್ನಿಪ್ಸ್ ಅನ್ನ ಸ್ಪೆಸಿಫೈ ಅನ್ನ ಮಾಡ್ತೀವಿ. ಒಂದು ಮೂಮೆಂಟ್. ಈಗ ಸ್ನಿಪ್ಸ್ ಅನ್ನ ಹೇಗೆ ಸ್ಪೆಸಿಫೈ ಮಾಡೋದು ಅಂತ ನಾವು ತಿಳ್ಕೊಂಡ್ರೆ, ಒಂದು ಎಕ್ಸಾಂಪಲ್ ಅನ್ನ ಕೊಡೋದಾದ್ರೆ 200 mm ಅಂದ್ರೆ ಓವರ್ ಆಲ್ ಲೆಂತ್, ಸ್ಟ್ರೈಟ್ ನಿಪ್ಸ್ ಅಂದ್ರೆ ಟೈಪ್ ಆಫ್ ಸ್ನಿಪ್ಸ್, ಟೈಪ್ ಆಫ್ ದಿ ಬ್ಲೇಡ್ ಸ್ನಿಪ್ಸ್ ಅನ್ನು ಸ್ಪೆಸಿಫೈ ಮಾಡಿ. ನಾವು ಸೇಫ್ಟಿ ಆಫ್ ಸ್ಟ್ರೈಟ್ ನಿಪ್ಸ್, ನೀವು ಸ್ನಿಪ್ಸ್ ಅನ್ನ ಬಳಸ್ತಿರಲ್ಲ ಸ್ಟ್ರೈಟ್ ನಿಪ್ಸ್ ನ, ಅದಕ್ಕೆ ಏನು ಸುರಕ್ಷತೆ ತಗೋಬೇಕು ನೋಡಿ. ಇಲ್ಲಿ ವೈರ್ ಆಫ್ ನೈಲ್, ಇಲ್ಲಿ ಇದು ಸ್ನಿಪ್ಸ್, ಇಲ್ಲಿ ಯಾವುದೋ ಒಂದು ವೈರ್ ಇಟ್ಟಿದ್ದಾರೆ ಇಲ್ಲಿ ಬ್ಲೇಡ್ ಮದುವೆ, ಏನ್ ಹೇಳ್ತಾನೆ ನೋಡೋಣ. ಅವಾಯ್ಡ್ ಕಟಿಂಗ್ ವೈರ್ಸ್ ಅಂಡ್ ನೈಲ್ಸ್, ವೈರ್ ಆಗಿರ್ಬೋದು, ನೈಲ್ ಆಗಿರ್ಬೋದು, ಅಥವಾ 1.2 mm ಗಿಂತ ಜಾಸ್ತಿ ಇರ್ತಕ್ಕಂಥ ಥಿಕ್ನೆಸ್ ಸೀಟ್ ಇರ್ಬೋದು, ಅದನ್ನ ಕಟ್ ಮಾಡಬಾರ್ದು. ಅವಾಯ್ಡ್ ಕಟಿಂಗ್ ವೈರ್ಸ್, ತಂತಿ, ಮೊಳೆ. ಇಫ್ ಸೋ ದ ಕಟಿಂಗ್ ಎಡ್ಜ್ ಆಫ್ ದ ಬ್ಲೇಡ್ ಬಿಕಮ್ಸ್ ಡ್ಯಾಮೇಜ್. ಇದನ್ನ ಕಟ್ ಮಾಡಿದ್ರೆ ಏನಾಗುತ್ತೆ, ಈ ಕಟಿಂಗ್ ಎಡ್ಜಸ್ ಬ್ಲೇಡ್ದು ಡ್ಯಾಮೇಜ್ ಆಗುತ್ತೆ, ಅದನ್ನ ಕಟ್ ಮಾಡಬಾರ್ದು. ಹಾಗೂ ಅವಾಯ್ಡ್ ಕಟಿಂಗ್ ಹಾಟ್ ಸೀಟ್ ಮೆಟಲ್ ಇಫ್ ಸೊ ದ ಬ್ಲೇಡ್ ಬಿಕಮ್ಸ್ ಬ್ಲಂಟ್. ಹಾಟ್ ಸೀಟ್ ಮೆಟಲ್, ತುಂಬಾ ಥಿಕ್ ಇರ್ತಕ್ಕಂಥ ಅಥವಾ ಗಟ್ಟಿ ಇರ್ತಕ್ಕಂಥ ಸೀಟ್ ಮೆಟಲ್ ಅನ್ನ ನಾವು ಸ್ನಿಪ್ಸ್ ನಲ್ಲಿ ಕಟ್ ಮಾಡಬಾರ್ದು. ಅದ್ರ ಕೆಪಾಸಿಟಿ ಇರೋದೇ 1.2 mm or 20 SWG. Due to wear and tear, the cutting edge of the blade become blunt. Blunt ಅಂದ್ರೆ ಮೊಂಡ್ ಹಾಕ್ತಕ್ಕಂಥದ್ದು. Wear and tear ಆಗಿದೆ. ಹೌದು. To resharpen the blade, the cutting angle alone should be ground to an angle of 87 degree. ಅಂತ ಸಂದರ್ಭದಲ್ಲಿ ಅದು ಬ್ಲಂಟ್ ಆದಾಗ ಅದನ್ನ ರೀಶಾರ್ಪನ್ ಮಾಡಬೇಕು 87 ಡಿಗ್ರಿಗೆ. ಸಾಮಾನ್ಯವಾಗಿ ಇದನ್ನ ಗ್ರೈಂಡ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಶುಡ್ ನಾಟ್ ಗ್ರೈಂಡ್ ದ ಫೇಸ್ ಆಫ್ ದ ಕಟಿಂಗ್ ಸೈಡ್ ಆಫ್ ದ ಬ್ಲೇಡ್. ನೀವು ಇದನ್ನ ಹಾಗೆ ಆಯಿಲ್ ಸ್ಟೋನ್ ನಲ್ಲಿ ಏನ್ ಮಾಡ್ಬೇಕಾಗುತ್ತೆ, ರಬ್ ಮಾಡಿ ಹ್ಯಾಂಗಲ್ ತಗೋಬೇಕು. ಗ್ರೈಂಡ್ ಮಾಡಿದ್ರು ಈ ಫೇಸ್ ಅನ್ನು ಮಾತ್ರ ಗ್ರೈಂಡ್ ಮಾಡಬಾರ್ದು. ಅಂದ್ರೆ ಹ್ಯಾಂಗಲ್ ಎಷ್ಟಿರ್ಬೇಕು, 87 ಡಿಗ್ರಿ ಇರಬೇಕು. ಫೇಸ್ ಆಫ್ ದಿ ಬ್ಲೇಡ್ ಅನ್ನ ಗ್ರೈಂಡ್ ಮಾಡಬಾರ್ದು. ಓಕೆ, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಮೂರು ಅಂಶಗಳು ಈ ಮುಖ್ಯವಾದ ಸುರಕ್ಷತಾ ಕ್ರಮಗಳು. ಮತ್ತೆ ಈ ಸ್ನಿಪ್ಸ್ ಅನ್ನ ಬಳಸುವಾಗ, ಸ್ಟ್ರೈಟ್ ನಿಪ್ಸ್ ಅನ್ನ ನೀವು ಕಟ್ ಮಾಡುವಂತಹ ಸಂದರ್ಭದಲ್ಲಿ ಸುಮ್ಮನೆ ಕೈ ಎಲ್ಲ ಕಟ್ ಮಾಡ್ಕೊಳ್ಳಿಕ್ಕೆ ಹೋಗೋದು, ನೋಡೋದು, ಚೆಕ್ ಮಾಡೋದು, ಉಗುರು ಕಟ್ ಮಾಡೋದು, ಅಥವಾ ಬೇರೆ ಇನ್ನೇನಾದ್ರೂ ಕಟ್ ಮಾಡ್ಲಿಕ್ಕೆ ಹೋಗ್ತಕ್ಕಂಥದ್ದು. ಮತ್ತೆ ಈಗ ನಿಮ್ಮ ಸ್ಟೊಮಕ್ ಹೊಟ್ಟೆ ಹತ್ರ ಹಿಂಗ್ ತಗೊಬಂದು ಹಿಂಗ್ ಕಟ್ ಮಾಡ್ಕೊಳ್ಳೋದು, ಅವಾಗ ಹಿಂದ್ಗಡೆ ಹ್ಯಾಂಡಲ್ ಏನಿರುತ್ತೆ ನಿಮ್ಮ ಸ್ಕಿನ್ ಅನ್ನ ಪ್ರೆಸ್ ಮಾಡ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಇವೆಲ್ಲ ಸುರಕ್ಷತಾ ಕ್ರಮಗಳನ್ನ ನೀವು ಸ್ನಿಪ್ಸ್ ಅನ್ನ ಯೂಸ್ ಮಾಡುವಾಗ ಗಮನಿಸಬೇಕು. ಮತ್ತೆ ಸ್ನಿಪ್ಸ್ ಮೇಲೆ ಯಾವುದೇ ಕಾರಣಕ್ಕೂ ಆಯಿಲು, ಗ್ರೀಸು ಇರಬಾರ್ದು. ಬ್ಲಂಟ್ ಆಗಿದೆ ಅದನ್ನ ಶಾರ್ಪನಿಂಗ್ ಮಾಡಿ ಬಳಕೆಯನ್ನ ಮಾಡಬೇಕು. ಇಷ್ಟು ಸ್ಟ್ರೈಟ್ ನಿಪ್ಸ್. ಇದೇ ತರ ಬೆಂಟ್ ಸ್ನಿಪ್ಸ್, ಅದ್ರ ಪಾರ್ಟ್ಸ್, ಸ್ಪೆಸಿಫಿಕೇಶನ್ಸ್ ಈಗ ನೋಡೋಣ. ಬೆಂಟ್ ಸ್ನಿಪ್ಸ್ ಹೆಸರೇ ಹೇಳ್ತಾ ಬೆಂಟ್ ಅಥವಾ ಬೆಂಡ್ ಅಂತ ಕರಿತೀವಿ. ಎರಡನ್ನೂ ತಗೋಬಹುದು, BENT ಬೆಂಡ್ ಅಥವಾ BENT ಬೆಂಡ್ ಎರಡು ಓಕೆ. ಸೊ ಬೆಂಟ್ ಸ್ನಿಪ್ ಈಸ್ ಆಲ್ಸೋ ನೋನ್ ಆಸ್ ಕರ್ವ್ಡ್ ಸ್ನಿಪ್ಸ್ ಅಂತ. ಬೆಂಟ್ ಸ್ನಿಪ್ಸ್ಗೆ ಇನ್ನೊಂದು ಹೆಸರೇನು, ಕರ್ವ್ಡ್ ಸ್ನಿಪ್ಸ್ ಅಥವಾ ಕರ್ವ್ಡ್ ಸಿಯರ್ ಅಥವಾ ಬೆಂಟ್ ಸಿಯರ್ ಅಂತ ನಾವು ಕರಿತೀವಿ. ಇಲ್ಲಿ ನೋಡಿ ಬೆಂಟ್ ಸ್ನಿಪ್ ನೀವು ನೋಡಿದ್ರೆ ಗೊತ್ತಾಗೋಗುತ್ತೆ. ಕರ್ವ್ಡ್ ಸ್ನಿಪ್ ಅಥವಾ ಬೆಂಟ್ ಸ್ನಿಪ್, ಈ ಬ್ಲೇಡ್ ಏನಿದೆ ಬೆಂಡ್ ಇದೆ, ಸ್ಟ್ರೈಟ್ ಇಲ್ಲ. ದಟ್ಸ್ ವೈ ಇಟ್ ಇಸ್ ಯೂಸ್ಡ್ ಫಾರ್ ಕರ್ವ್ಡ್ ಕಟಿಂಗ್. It has a curved blade for cutting circular cuts, arcs, cuts, circles ಕಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. It is also used for trimming the cylindrical and conical works in sheet metal. ಇದನ್ನ ಸಿಲಿಂಡ್ರಿಕಲ್ ವರ್ಕು, ಕೋನಿಕಲ್ ವರ್ಕು, ನೀವು ಸೀಟ್ ಮೆಟಲ್ ಮಾಡುವಾಗ ಎಡ್ಜಸ್ ಅನ್ನ ಟ್ರಿಮ್ ಮಾಡ್ಲಿಕ್ಕೆ ಕೂಡ ನಾವು ಬೆಂಟ್ ಸ್ನಿಪ್ ಅನ್ನ ಬಳಸ್ತೀವಿ. ಇದ್ರದ್ದು ಪಾರ್ಟ್ಸ್ ಅನ್ನ ನೋಡೋಣ. ಸೇಮ್ ಇಲ್ಲೂ ಕೂಡ ಹ್ಯಾಂಡಲ್ ಇದೆ, ಸ್ಟಾಪರ್ ಇದೆ, ರಿವಿಟ್ ಇದೆ, ಮತ್ತೆ ಬ್ಲೇಡ್ಸ್ ಇದೆ. ಎರಡು ಬ್ಲೇಡ್. This is called the blade. These are all the parts of the bent snip. The blade of the bent snips are curved. ಈ bent snip blade ಯಾವಾಗಲೂ ಏನಿರುತ್ತೆ ಈ ರೀತಿ curvatures. How the specifications
ಬೆಂಡ್ ಸ್ನಿಪ್ಸ್. ಬೆಂಡ್ ಸ್ನಿಪ್ ಅನ್ನ ಯಾವ ರೀತಿ ಸ್ಪೆಸಿಫೈ ಮಾಡ್ತೀವಿ? ಇಟ್ ಈಸ್ ಆಲ್ಸೋ ಬೆಂಡ್ ಸ್ನಿಪ್ಸ್ ಆರ್ ಸ್ಪೆಸಿಫೈಡ್ ದೇರ್ ಓವರ್ ಆಲ್ ಲೆಂತ್. It is available in 150 mm, 200 mm, 300 mm and 400 mm. ಇದೇನು ಸ್ನಿಪ್ಸ್ ಆಯಿತು, ಸ್ಟ್ರೈಟ್ ಸ್ನಿಪ್ಸ್ ಮತ್ತು ಬೆಂಡ್ ಸ್ನಿಪ್ಸ್. ಜನರಲ್ ಆಗಿ ನಾವು ವರ್ಕ್ಶಾಪ್ನಲ್ಲಿ SMW ಸೀಟ್ ಮೆಟಲ್ ವರ್ಕ್ಶಾಪ್ನಲ್ಲಿ ಪ್ರೋಸೆಸ್ನಲ್ಲಿ ಡಿಫ್ರೆಂಟ್ ಕಟಿಂಗ್ ಪ್ರೋಸೆಸ್ನಲ್ಲಿ ಅದನ್ನು ನಾವು ಬಳಸ್ತೀವಿ. ಇನ್ ಅಡಿಷನ್ ಟು ದಟ್ ಸೀಟ್ ಮೆಟಲ್ ವರ್ಕ್ ಪ್ರೋಸೆಸ್ನಲ್ಲಿ ಬೇರೆ ಬೇರೆ ಸ್ನಿಪ್ಸ್ ಅನ್ನ ಅಂದರೆ CS ಅನ್ನ ನಾವು ಬಳಸ್ತೀವಿ. ಅವು ಯಾವ್ಯಾವ CS ಇದೆ? ಫಾರ್ ಎಕ್ಸಾಂಪಲ್ ಟಿನ್ ಮ್ಯಾನ್ CS ಇಸ್ ಸಮ್ಟೈಮ್ಸ್ ಕಾಲ್ಡ್ ಸ್ಟ್ರೈಟ್ CS. ಈಗ ನಾವು ಸ್ಟ್ರೈಟ್ CS ಅನ್ನ ನೋಡಿದ್ವಿ. ಯೂನಿವರ್ಸಲ್ ಕಾಂಬಿನೇಷನ್ CS ಅಥವಾ ಗಿಲ್ಬೋ CS ಅಂತ ಕರಿತೀವಿ, ಪೈಪ್ CS ಅಂತ ಕರಿತೀವಿ, ಸ್ಕಾಚ್ CS ಅಂತ ಕರಿತೀವಿ, ಬ್ಲಾಕ್ CS ಅಂತ ಕರಿತೀವಿ, ರೋಡ್ CS ಅಂತ ಕರಿತೀವಿ, ಏವಿಯೇಷನ್ CS ಅಂತ ಕರಿತೀವಿ. ಈ ರೀತಿ ಅನೇಕ CS ಅನ್ನ ನಾವು ಸೀಟ್ ಮೆಟಲ್ ವರ್ಕ್ ಪ್ರೋಸೆಸ್ ನಲ್ಲಿ ಬಳಸ್ತೀವಿ. ಹಾಗಾದ್ರೆ ಯಾವ್ಯಾವ ಒಂದು CS ಅನ್ನ ಸ್ನಿಪ್ಸ್ ಅನ್ನ ಇನ್ ಅಡಿಷನ್ ಟು ದಿ ಸ್ಟ್ರೈಟ್ ಅಂಡ್ ಬೆಂಡ್ ಬಳಸ್ತೀವಿ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದು ಟಿನ್ಮನ್ CS. ದಿಸ್ ಈಸ್ ಎ ಟಿನ್ಮನ್ CS. It is used for making straight cut and large external curves up to thickness of 18 SWG. The cutting angle of shear is 87 degree. ಇದನ್ನ ಸಾಮಾನ್ಯವಾಗಿ ನೀವು ಸ್ಟ್ರೈಟ್ ಸ್ನಿಪ್ಸ್ ಏನನ್ನ ಬಳಸ್ತೀರಿ ಅದೇ ರೀತಿ ಇರುತ್ತೆ. ಇದನ್ನ ನಾವು ಸ್ಟ್ರೈಟ್ ಕಟ್ಸ್ ಮತ್ತೆ ಎಕ್ಸ್ಟರ್ನಲ್ ಕರ್ವ್ಸ್ ಅನ್ನ ಕಟ್ ಮಾಡಲಿಕ್ಕೆ ಅಪ್ ಟು ದ thickness of 18 SWG or 20 SWG ಅಲ್ಲಿವರೆಗೂ ನಾವು ಈ ಒಂದು ಟಿನ್ಮ್ಯಾನ್ CS ಅನ್ನ ಬಳಸಬಹುದು. ಇದರದ್ದು CS ಕಟಿಂಗ್ ಆಂಗಲ್ ಬಂದು 87 ಡಿಗ್ರಿ ಇರ್ತದೆ. ದ ಕ್ರಾಸ್ ಸೆಕ್ಷನಲ್ ವ್ಯೂ ಆಫ್ ದ ಕಟಿಂಗ್ ಬ್ಲೇಡ್ ಇಲ್ಲಿ ನಿಮಗೆ ಕೊಟ್ಟಿದ್ದೀನಿ. ನೆವರ್ ಗ್ರೈಂಡ್ ದ ಫೇಸ್ ಆಫ್ ದ ಬ್ಲೇಡ್. ಫೇಸ್ ಆಫ್ ದ ಬ್ಲೇಡ್ ಅನ್ನ ಯಾವುದೇ ಕಾರಣಕ್ಕೂ ಗ್ರೈಂಡಿಂಗ್ ಅನ್ನ ಮಾಡಬಾರ್ದು. ಮಾಡಿದ್ರೆ ಅದು ಡ್ಯಾಮೇಜ್ ಆಗುತ್ತೆ, ಕಟ್ ಮಾಡಲ್ಲ. ಇನ್ನೊಂದು ಯೂನಿವರ್ಸಲ್ ಅಥವಾ ಕಾಂಬಿನೇಷನ್ CS ಅಥವಾ ಗಿಲ್ಬೋ CS ಅಂತ ನಾವು ಕರಿತೀವಿ. ಈ ಚಿತ್ರದಲ್ಲಿ ಇರ್ತಕ್ಕಂಥದ್ದು ಗಿಲ್ಬೋ CS ಅಥವಾ ಯೂನಿವರ್ಸಲ್ ಕಾಂಬಿನೇಷನ್ಸ್ CS ಅಂತ ಕರಿತೀವಿ. ಇಟ್ಸ್ ಬ್ಲೇಡ್ಸ್ ಆರ್ ಡಿಸೈನ್ ಫಾರ್ ಯೂನಿವರ್ಸಲ್ ಕಟಿಂಗ್, ಅಂದರೆ ಸ್ಟ್ರೈಟ್ ಲೈನ್ ಕಟ್ ಮಾಡಬಹುದು, ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಕಟಿಂಗ್ ಅನ್ನ ಕರ್ವ್ಸ್ ಅನ್ನ ಕಟ್ ಮಾಡಬಹುದು. ಮೇ ಬಿ ರೈಟ್ ಹ್ಯಾಂಡ್ ಆರ್ ಲೆಫ್ಟ್ ಹ್ಯಾಂಡ್, ರೈಟ್ ಹ್ಯಾಂಡ್ ಅಥವಾ ಲೆಫ್ಟ್ ಹ್ಯಾಂಡ್ ಈಸಿಯಲ್ಲಿ ನಾವೇನ್ ಮಾಡಬಹುದು ಐಡೆಂಟಿಫೈಬಲ್. ಆಸ್ ದ ಟಾಪ್ ಬ್ಲೇಡ್ ಈಸ್ ಐದರ್ ಆನ್ ದ ರೈಟ್ ಆರ್ ಲೆಫ್ಟ್. ಟಾಪ್ ಬ್ಲೇಡ್ ಇದೆ, ಅದು ರೈಟ್ ಅಲ್ಲಿ ಬೇಕಾದ್ರೂ ಇರ್ಬೋದು, ಲೆಫ್ಟ್ ಅಲ್ಲಿ ಬೇಕಾದ್ರೂ ಇರ್ಬೋದು. ಸೊ ದಿಸ್ ಇಸ್ ಕಾಲ್ಡ್ ಯೂನಿವರ್ಸಲ್ ಕಾಂಬಿನೇಷನ್ CS ಅಥವಾ ಗಿಲ್ಬೋ CS ಅಂತ ಕರಿತೀವಿ. ಸೊ ಇಟ್ ಈಸ್ ಯೂಸ್ಡ್ ಫಾರ್ ಸ್ಟ್ರೈಟ್ ಕಟಿಂಗ್ ಆರ್ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಕಟಿಂಗ್ ಆಫ್ ದ ಕರ್ವ್ಸ್. ರೈಟ್ ಹ್ಯಾಂಡ್, ಮೇ ಬಿ ರೈಟ್ ಹ್ಯಾಂಡ್ ಆರ್ ಲೆಫ್ಟ್ ಹ್ಯಾಂಡ್ ಇರುತ್ತೆ. ಯಾವುದು? ಈ ಒಂದು ಗಿಲ್ಬೋ CS. Another one, pipe CS ಅಂತ ನಾವು ಯೂಸ್ ಮಾಡ್ತೀವಿ. ದಿಸ್ ಇಸ್ pipe shear. It is applied as a bend shear in all cases. pipe CS ನೋಡ್ಲಿಕ್ಕೆ ನಿಮಗೆ ಬೆಂಡ್ shear ತರನೇ ಬೆಂಡ್ ಬ್ಲೇಡ್ ಕಾಣ್ತದೆ. ಪರ್ಟಿಕ್ಯುಲರ್ಲಿ ಇಟ್ ಈಸ್ ಯೂಸ್ ಟು ಟ್ರಿಮ್ ದ ಎಡ್ಜಸ್ ಆಫ್ ದ ಪೈಪ್. ಪೈಪ್ ಎಡ್ಜಸ್ ಅನ್ನ ಟ್ರಿಮ್ ಮಾಡಲಿಕ್ಕೆ ಈ ಒಂದು ಪೈಪ್ CS ಅನ್ನ ನಾವು ಬಳಸ್ತೀವಿ. ಇನ್ನೊಂದು ಸ್ಕಾಚ್ CS ಅಂತಿದೆ ನೋಡಿ, ಇದು ಸ್ಕಾಚ್ CS. ಇಟ್ಸ್ ಶೇಪ್ ಆಸ್ ಸೋನ್ ಇನ್ ಫಿಗರ್. ಇಟ್ಸ್ ಹ್ಯಾಂಡಲ್ಸ್ ಆರ್ ಫಾರ್ಮ್ಡ್ ಆಸ್ ಹೈ ಹೋಲ್ಸ್. ನೋಡಿ, ಇದೊಂಥರ ಹೈ ಹೋಲ್ಸ್ ತರ ಇದೆ ಹ್ಯಾಂಡಲ್ಸ್. ಟು ಗಿವ್ ಎಕ್ಸ್ಟ್ರಾ ಗ್ರಿಪ್. ಯಾಕೆ ಈ ರೀತಿ ಕೊಟ್ಟಿದ್ದಾನೆ ಅಂದ್ರೆ ಎಕ್ಸ್ಟ್ರಾ ಗ್ರಿಪ್ ಹ್ಯಾಂಡ್, ನಮ್ಮ ಕೈಗೆ ಎಕ್ಸ್ಟ್ರಾ ಗ್ರಿಪ್ಗೆ. ಇಟ್ ಈಸ್ ಆಲ್ಸೋ ಯೂಸ್ಡ್ ಆಸ್ ಎ ಟಿನ್ ಮ್ಯಾನ್ CS. ಟಿನ್ ಮ್ಯಾನ್ CS ಅನ್ನ ಯಾವ ರೀತಿ ಸ್ಟ್ರೈಟ್ ಕಟಿಂಗ್, ಕರ್ವ್ ಕಟಿಂಗ್ ಬಳಸ್ತೀವೋ ಆ ರೀತಿ ಸ್ಕಾಚ್ CS ಅನ್ನು ಕೂಡ ನಾವು ಯೂಸ್ ಮಾಡಬಹುದು. ಎಕ್ಸ್ಟ್ರಾ ಗ್ರಿಪ್ ಇರುತ್ತೆ ಇಲ್ಲಿ. ಇನ್ನೊಂದು ಬ್ಲಾಕ್ CS ಅಂತ ಬರುತ್ತೆ. ದಿಸ್ ಇಸ್ ಕಾಲ್ಡ್ ಬ್ಲಾಕ್ CS, in which one of the handle of the shear is bent. ಒಂದು ಬೆಂಟ್ ಇದೆ, ಇನ್ನೊಂದು ಲೆಂತ್ ಇದೆ. shear is bent downwards. ಈ ರೀತಿ ಡೌನ್ವರ್ಡ್ಸ್ ಬೆಂಟ್ ಇರುತ್ತೆ. The bending portion should be fixed on the iron plates. ಈ ಒಂದು ಬೆಂಡಿಂಗ್ ಪೋರ್ಷನ್ಸ್ ಅನ್ನ ಐರನ್ ಪ್ಲೇಟ್ಸ್ ನಲ್ಲಿ ಫಿಕ್ಸ್ಡ್ ಆನ್ ದ ಐರನ್ ಪ್ಲೇಟ್ಸ್ ಹೋಲ್ ಒಳಗಡೆ ಫಿಕ್ಸ್ ಮಾಡ್ತಾರೆ. ಅಂಡ್ ದ ಅಪ್ಪರ್ ಹ್ಯಾಂಡ್ ವಿಲ್ ಬಿ ಹೆಲ್ಡ್ ಬೈ ದ ವರ್ಕ್. ಈಗ ಅದನ್ನು ಒಂದ್ ಕಡೆ ಸಿಕ್ಸ್ಬಿಟ್ಟಿರ್ತಾರೆ, ಇನ್ನೊಂದ್ ಕಡೆ ಹೀಗೆ ಸೀಟ್ ಅನ್ನ ಹಿಂಗೆ ಕೊಟ್ಕೊಂಡು ಕಟ್ ಮಾಡ್ತಕ್ಕಂಥ. ದಟ್ ಇಸ್ ಕಾಲ್ಡ್ ಬ್ಲಾಕ್ CS ಅಂತ ನಾವು ಕರಿತೀವಿ. ಇದನ್ನ ಪ್ರೊಡಕ್ಷನ್ ಸೆಕ್ಷನ್ ನಲ್ಲಿ
ಇಟ್ ಈಸ್ ಯೂಸ್ಡ್ ಇನ್ ಮಾಸ್ ಪ್ರೊಡಕ್ಷನ್. ನಾನು ಹೇಳಿದ್ರಿಂದ ಮಾಸ್ ಪ್ರೊಡಕ್ಷನ್ ಸೆಕ್ಷನ್ ಅಲ್ಲಿ ಈ ಒಂದು ಬ್ಲಾಕ್ ಸಿಎಸ್ ಅನ್ನ ಬಳಸ್ತಾರೆ. ಒಂದೇ ತರದ್ದು ಅನೇಕ ಕಟ್ಟಿಂಗ್ ಇರುತ್ತೆ, ಅವಾಗ ಅದನ್ನ ಹೊಡೆದು ಕಟ್ ಮಾಡ್ತಾರೆ. ಇನ್ನೊಂದು ರೋಡ್ ಸಿಎಸ್ ಅಂತ ಕರಿತೀವಿ. ದಿಸ್ ಈಸ್ ರೋಡ್ ಸಿಎಸ್. ಇಟ್ ಈಸ್ ಒನ್ ಹ್ಯಾಂಡಲ್ ಇಸ್ ಶಾರ್ಟ್. ಒಂದು ಹ್ಯಾಂಡಲ್ ಏನಿದೆ ಚಿಕ್ಕಿದೆ, ಇನ್ನೊಂದು ಏನಿದೆ ದೊಡ್ಡದಿದೆ. ಶಾರ್ಟರ್ ಇನ್ ಲೆಂತ್ ಆಸ್ ಕಂಪೇರ್ಡ್ ವಿತ್ ದ ಅದರ್ ಹ್ಯಾಂಡಲ್. ಈ ಹ್ಯಾಂಡಲ್ ಕಂಪೇರ್ ಮಾಡಿದ್ರೆ ನೋಡ್ತಾ ಇದ್ರಲ್ಲ ಚಿತ್ರದಲ್ಲಿ, ಇದು ಚಿಕ್ಕದಿದೆ. ದ ಶಾರ್ಟ್ ಹ್ಯಾಂಡಲ್ ಇಸ್ ಟು ಬಿ ಪ್ರೆಸ್ಡ್ ಬೈ ದ ರೈಟ್ ಲೆಗ್. ಶಾರ್ಟ್ ಹ್ಯಾಂಡಲ್ ನ ಒಂದು ರೈಟ್ ಲೆಗ್ ಅಲ್ಲಿ ಪ್ರೆಸ್ ಮಾಡಿ, ಅಂಡ್ ದ ಅದರ್ ಹ್ಯಾಂಡಲ್ ಶುಡ್ ಬಿ ಹೆಲ್ಡ್ ಬೈ ದ ರೈಟ್ ಹ್ಯಾಂಡ್. ಇನ್ನೊಂದು ಹ್ಯಾಂಡಲ್ ರೈಟ್ ಹ್ಯಾಂಡ್ ನಲ್ಲಿ ಇಟ್ಕೊಂಡು ನಾವೇನ್ ಮಾಡ್ತೀವಿ, ರಾಡ್ ಸಿಯರ್ಸ್ ಅನ್ನ ಯೂಸ್ ಮಾಡ್ತೀವಿ. ಇಟ್ ಈಸ್ ಯೂಸ್ ಟು ಕಟ್ ಲೆಂತಿ ಸೀಟ್ಸ್. ಲೆಂತಿ ಸೀಟ್ಸ್ ಅನ್ನ ಸ್ಟ್ರೈಟ್ ಕಟ್ ಮಾಡಲಿಕ್ಕೆ ಈ ಒಂದು ರಾಡ್ ಸಿಯರ್ಸ್ ಅನ್ನ ನಾವು SMW ವರ್ಕ್ಶಾಪ್ ನಲ್ಲಿ ಬಳಸ್ತೀವಿ. ಇಲ್ಲಿ ಸಿಯರಿಂಗ್ ಫೋರ್ಸ್ ಅಂತ ಬರುತ್ತೆ. ಕಟ್ ಮಾಡುವಂತಹ ಸಂದರ್ಭದಲ್ಲಿ ಟು ಪ್ರೊಡ್ಯೂಸ್ ದ ಮ್ಯಾಕ್ಸಿಮಮ್ ಕಟಿಂಗ್ ಫೋರ್ಸ್ ದ ಹ್ಯಾಂಡ್ ಮಸ್ಟ್ ಕೆಪ್ಟ್ ಫಾರ್. ತುಂಬಾ ಹತ್ರದಲ್ಲಿ ಇಟ್ಕೊಂಡು ಪ್ರೆಸ್ ಮಾಡೋದ್ರಾಗಲ್ಲ. ಹಿಂದೆ ಹ್ಯಾಂಡಲ್ ಹಿಂದೆದಲ್ಲಿ ಇಟ್ಕೊಂಡು ಕೆಪ್ಟ್ ಫ್ರಮ್ ದ ರಿವಿಟ್ ಅಂಡ್ ದ ಮೆಟಲ್ ಬೀಯಿಂಗ್ ಕಟ್ ಮಸ್ಟ್ ಬಿ ಕೆಪ್ಟ್ ಕ್ಲೋಸ್ ಟು ದ. ಅರ್ಥ ಆಯ್ತಾ? ಸೊ ಸಿಯರಿಂಗ್ ಫೋರ್ಸ್ ಬರಬೇಕು ಅಂತ ಅಂದ್ರೆ ಹ್ಯಾಂಡಲ್ ಕ್ಯಾನ್ ಬಿ ಪ್ರೆಸ್ಡ್, ಅಂದ್ರೆ ಮ್ಯಾಕ್ಸಿಮಮ್ ಕಟಿಂಗ್ ಫೋರ್ಸ್ ಅನ್ನ ನೀವು ಹಾಕ್ಬೇಕಾದ್ರೆ ಫಾರ್ ಫ್ರಮ್ ದ ರಿವಿಟ್. ಆ ರಿವಿಟ್ ಇರುತ್ತಲ್ಲ, ಸೆಂಟ್ರ್ ಪಿವೋಟ್ ಆಗಿರುತ್ತಲ್ಲ, ಅದರಿಂದ ದೂರಕ್ಕೆ ನೀವೇನ್ ಮಾಡ್ಬೇಕಾಗುತ್ತೆ, ಅದನ್ನ ಹೋಲ್ಡ್ ಮಾಡಿ ಇಟ್ಕೋಬೇಕಾಗುತ್ತೆ. ಅವಾಗ ಮ್ಯಾಕ್ಸಿಮಮ್ ಸಿಯರಿಂಗ್ ಫೋರ್ಸ್ ಸಿಗುತ್ತೆ. ಇನ್ನೊಂದು ಸಿಯರ್ ಇದೆ ಸ್ನಿಪ್, ಅದನ್ನ ಹಾಕ್ ಬಿಲ್ಡ್ ಸಿಯರ್ಸ್ ಅಂತ ಕರಿತೀವಿ. ದಿಸ್ ಇಸ್ ಹಾಕ್ ಬಿಲ್ಡ್ ಸಿಯರ್ಸ್ ಅಂತ ನಾವು ಇದನ್ನ ಕರಿಬಹುದು. ಇಟ್ ಈಸ್ ಯೂಸ್ಡ್ ಫಾರ್ ಇನ್ಸೈಡ್ ಕಟಿಂಗ್ ಆಫ್ ಇಂಟ್ರಿಕ್ಟ್ ವರ್ಕ್. ಅಂದ್ರೆ ಕೆಲವು ಸಂದರ್ಭದಲ್ಲಿ ಒಳಗಡೆ ಕಟ್ ಮಾಡುವಂತ ಸಂದರ್ಭದಲ್ಲಿ ಏನಾಗಿರುತ್ತೆ, ನಮಗೆ ಜಾಗ ಇರಲ್ಲ ಕಟ್ ಮಾಡ್ಲಿಕ್ಕೆ, ಬೇರೆ ಸ್ನಿಪ್ಸ್ ಅನ್ನ ಯೂಸ್ ಮಾಡ್ಲಿಕ್ಕೆ. ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಹಾಕ್ ಬಿಲ್ಡ್ ಸಿಯರ್ಸ್ ಅಂತ ಇದೆ, ಇದನ್ನ ನಾವು ಬಳಸ್ತೀವಿ. ದಿ ಸ್ನಿಪ್ಸ್ ಹ್ಯಾವ್ ಎ ನ್ಯಾರೋ ಕರ್ವ್ಡ್ ಬ್ಲೇಡ್ಸ್ ದಟ್ ಅಲೋ ಯು ಟು ಮೇಕ್ ಶಾರ್ಪ್ ಟರ್ನ್ಸ್ ವಿತೌಟ್ ಬೆಂಡಿಂಗ್ ದ ಮೆಟಲ್. ಈ ಸ್ನಿಪ್ಸ್ ಬ್ಲೇಡೇ ನ್ಯಾರೋ ಕರ್ವ್ಡ್ ಇರೋದ್ರಿಂದ ಇದನ್ನ ನೀವೇನ್ ಮಾಡ್ಬೋದು, ಈಸಿಯಾಗಿ ಏನ್ ಮಾಡ್ಬೋದು, ಕಟ್ ಮಾಡ್ಬೋದು. ಶಾರ್ಪ್ ಕಟ್ ಅನ್ನ ನಾವು ಮಾಡ್ತೀವಿ. ಇನ್ನೊಂದು ಏವಿಯೇಷನ್ ಸಿಯರ್ಸ್ ಅಂತ ಬಳಸ್ತೀವಿ. ದಿಸ್ ಇಸ್ ಏವಿಯೇಷನ್ ಸಿಯರ್ಸ್. ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಆಲ್ ಕೈಂಡ್ಸ್ ಆಫ್ ಕಟಿಂಗ್. ಎಲ್ಲಾ ರೀತಿಯ ಕಟಿಂಗ್ ಕೂಡ ಇದನ್ನ ಬಳಸಬಹುದು. ದಿಸ್ ಆರ್ ಮೇಡ್ ವಿತ್ ಲೆಫ್ಟ್, ರೈಟ್ ಆರ್ ಯೂನಿವರ್ಸಲ್ ಕಟಿಂಗ್. ಎಡ ಬಲ ಅಥವಾ ಯೂನಿವರ್ಸಲ್ ಕಟಿಂಗ್ ಬ್ಲೇಡ್ ಅನ್ನ ಇಲ್ಲಿ ನಾವು ಬಳಸ್ತೀವಿ ಏವಿಯೇಷನ್ ಸಿಯರ್ಸ್ ನಲ್ಲಿ, ಅಥವಾ ಸ್ನಿಪ್, ಏವಿಯೇಷನ್ ಸ್ನಿಪ್ ಅಂತ ಕೂಡ ನಾವು ಕರಿತೀವಿ. ಅದರ ಬೆಂಚ್ ಸಿಯರ್ಸ್ ಅಂತ ನಾವು ಕರಿತೀವಿ. ದಿಸ್ ಇಸ್ ಬೆಂಚ್ ಸಿಯರ್. ಈ ಚಿತ್ರದಲ್ಲಿ ಕಾಣ್ತಕ್ಕಂಥದ್ದು. ದಿಸ್ ಆರ್ ಡಿಸೈನ್ ಟು ಹ್ಯಾವ್ ಒನ್ ಹ್ಯಾಂಡಲ್ ಹೆಲ್ಡ್ ಇನ್ ಎ ವಾಯ್ಸ್ ಆರ್ ಬೆಂಚ್ ಪ್ಲೇಟ್ ವೈಲ್ ದ ಅದರ್ ಹ್ಯಾಂಡಲ್ ಇಸ್ ಮೂವ್ಡ್ ಅಪ್ ಅಂಡ್ ಡೌನ್. ಇಲ್ಲಿ ಈ ಬೆಂಚ್ ಸಿಯರ್ ನಲ್ಲಿ ಒಂದು ಹ್ಯಾಂಡಲ್ ಅನ್ನ ವಾಯ್ಸ್ಗೆ ಫಿಟ್ ಮಾಡಿ ಅಥವಾ ಬೆಂಚ್ ಪ್ಲೇಟ್ಗೆ ಫಿಟ್ ಮಾಡಿ, ಇನ್ನೊಂದು ಹ್ಯಾಂಡಲ್ ಅನ್ನ ನಾವೇನ್ ಮಾಡಬಹುದು, ಅಪ್ ಅಂಡ್ ಡೌನ್ ಅನ್ನ ಮಾಡೋದ್ರ ಮೂಲಕ ಕಟ್ ಮಾಡ್ತೀವಿ. ದೇ ಕ್ಯಾನ್ ಕಟ್ 16 ಗೇಜ್ ಟು 18 ಗೇಜ್ ಥಿಕ್ನೆಸ್. 16ರಿಂದ 18 ಗೇಜ್ ನಂಬರ್ ಇರತಕ್ಕಂಥ ಸೀಟ್ ಮೆಟಲ್ ಅನ್ನ ಇದರಲ್ಲಿ ನಾವು ಕಟ್ ಮಾಡಬಹುದು. ಇನ್ನೊಂದು ಡಬಲ್ ಕಟಿಂಗ್ ಸಿಯರ್ಸ್ ಅಂತ ಇದೆ. ದಿಸ್ ಇಸ್ ಡಬಲ್ ಕಟಿಂಗ್ ಸಿಯರ್. ದಿಸ್ ಸಿಯರ್ಸ್ ಹ್ಯಾವ್ 3 ಬ್ಲೇಡ್ಸ್. ಇದರಲ್ಲಿ ಸಾಮಾನ್ಯವಾಗಿ 3 ಬ್ಲೇಡ್ ಅನ್ನ ಬಳಸಿರ್ತಾರೆ ಟು ಕಟ್ ಅರೌಂಡ್ ದ ಸಿಲಿಂಡ್ರಿಕಲ್ ಆಬ್ಜೆಕ್ಟ್ ಸಚ್ ಆಸ್ ಕ್ಯಾನ್ಸ್ ಅಂಡ್ ಪೈಪ್ಸ್. ಕ್ಯಾನ್ಸ್, ಪೈಪ್ಸ್, ಅಲ್ಲಿ ಸಿಲಿಂಡ್ರಿಕಲ್ ಆಬ್ಜೆಕ್ಟ್ಸ್ ಅನ್ನ ಕಟ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಎ ಸಿಂಗಲ್ ಬ್ಲೇಡ್ ಇಸ್ ಪುಶ್ಡ್ ಥ್ರೂ ದ ಮೆಟಲ್ ಟು ಸೀಟ್ ಟು ಕಟ್. ಆ ಸಿಂಗಲ್ ಬ್ಲೇಡ್ ಅನ್ನು ಒಳಗಡೆ ಹಿಂಗೆ ಪುಷ್ ಮಾಡಿ ಕಟ್ ಮಾಡಿದಾಗ ಏನಾಗುತ್ತೆ, ಸೀಟು ಕಟ್ ಆಗಿದೆ. ಇದನ್ನ ಡಬಲ್ ಕಟಿಂಗ್ ಸಿಯರ್ಸ್ ಅಂತ ನಾವು ಕರಿತೀವಿ. ಲಾಸ್ಟ್ಲಿ ಎಲೆಕ್ಟ್ರಿಕ್ ಪೋರ್ಟಬಲ್ ಸಿಯರಿಂಗ್ ಅಂತ ಒಂದಿದೆ. ದಿಸ್ ಇಸ್ ಎಲೆಕ್ಟ್ರಿಕ್ ಪೋರ್ಟಬಲ್. ಇಲ್ಲಿ ನಾವು ಇದೊಂದು ಪೋರ್ಟಬಲ್, ಒಂದ್ ಕಡೆಯಿಂದ ಒಂದ್ ಕಡೆಗೆ ಶಿಫ್ಟ್ ಮಾಡಬಹುದು. ಬಟ್ ಇದನ್ನ ಆಪರೇಟ್ ಮಾಡ್ಲಿಕ್ಕೆ ಎಲೆಕ್ಟ್ರಿಕ್ ಪವರ್ ಬೇಕು. ಸೊ ಎಲೆಕ್ಟ್ರಿಕ್ ಸಿಯರ್ಸ್ ಆರ್ ಯೂಸ್ಡ್ ಟು ಕಟ್ ಕಾರ್ಬುರೇಟೆಡ್ ಮೆಟಲ್ ಸೀಟ್ಸ್ ಆರ್ ಎ ಸೀಟ್ ಮೆಟಲ್ ಆಫ್ 18 ಗೇಜಸ್ ಥಿಕ್ನೆಸ್, ಅಥವಾ ಲೈಟರ್ ಸೀಟ್ ಮೆಟಲ್ ಅನ್ನು ಕೂಡ ನಾವೇನ್ ಮಾಡಬಹುದು, ಇಲ್ಲಿ ಕಟ್ ಮಾಡಬಹುದು. ದಿಸ್ ಸಿಯರ್ ಪಾಯಿಂಟ್ ಕ್ಯಾನ್ ಬಿ ಇನ್ಸರ್ಟೆಡ್ ವಿತ್ ಎ ಲೈಟ್ ಹ್ಯಾಮರ್ ಬ್ಲೋ. ಇಲ್ಲಿ ಸಿಯರ್ ಪಾಯಿಂಟ್ ಇದೆಯಲ್ಲ, ಅದನ್ನು ಯಾವ ರೀತಿ ಇನ್ಸರ್ಟ್ ಮಾಡ್ತೀವಿ ಅಂದ್ರೆ ಒಂದು ಲೈಟ್ ಬ್ಲೋ ಮಾಡಿ ಇದ್ರೊಳಗಡೆಗೆ ಹ್ಯಾಮರಿಂಗ್ ಮಾಡಿ ಇನ್ಸರ್ಟ್ ಮಾಡ್ತೀವಿ. Successive blow will drive the sear on a scribed line for almost any shape
ಲೈಕ್ ಇನ್ನರ್ ಸರ್ಕಲ್, ಜಿಗ್ಜಾಗ್, ಕರ್ವೇಚರ್ ಲೈನ್. ಈಗ ನೋಡಿ, ಇನ್ನರ್ ಸರ್ಕಲ್ ಇರ್ಬೋದು, ಕರ್ವೇಚರ್ ಇರ್ಬೋದು, ಜಿಗ್ಜಾಗ್ ಇರ್ಬೋದು, ಯಾವ ರೀತಿ ಬೇಕಾದ್ರೂ ನಾವು ಇದರಲ್ಲಿ ಏನ್ ಮಾಡ್ಬೋದು, ಎಲೆಕ್ಟ್ರಿಕಲ್ ಪೋರ್ಟಬಲ್ CS ನಲ್ಲಿ ಅಪ್ ಟು 18 ಗೇಜ್ ಅಥವಾ ಲೈಟರ್ ಸೀಟ್ ಮೆಟಲ್ ಅನ್ನು ನಾವೇನ್ ಮಾಡ್ಬೋದು, ಕಟ್ ಮಾಡ್ಬೋದು. 18 ಗೇಜ್ ಥಿಕ್ನೆಸ್ ಅಥವಾ ಅಪ್ ಟು ಅಲ್ಲ, 18 ಗೇಜ್ ಥಿಕ್ನೆಸ್ ಅಥವಾ ಲೈಟರ್ ಸೀಟ್ ಮೆಟಲ್ ಅನ್ನು ನಾವು ಕಟ್ ಮಾಡ್ಬೋದು. A strip of metal about 3 inch or 3 by 2, 3 inch by 32 ಅಂದ್ರೆ almost 3 by 32 inch ಅಂತ, 3 by 32 inch 2.5 mm wide is removed in this shearing operation. ಅಂದ್ರೆ ಒಂದು ಸ್ಟ್ರಿಪ್ ಅನ್ನ ನಾವಿಲ್ಲಿ ಕಟ್ ಮಾಡ್ಕೊಂಡು ಹೋಗ್ಬೋದು. 2.5 mm ವಿಡ್ತ್ ಇರ್ತಕ್ಕಂತ ಒಂದು ಸ್ಟ್ರಿಪ್ ಆಫ್ ಮೆಟಲ್ ಅನ್ನು ನಾವಿಲ್ಲಿ ಕಟಿಂಗ್ ಅನ್ನ. ಇದಿಷ್ಟು different types of snips and different types of shears ಅನ್ನ ನಾವು ಇಂಡಸ್ಟ್ರೀಸ್ ನಲ್ಲಿ SMW ವರ್ಕ್ಶಾಪ್ ನಲ್ಲಿ ಯೂಸ್ ಮಾಡ್ತೀವಿ. ಅವುಗಳ ಬಗ್ಗೆ ಈಗ ತಿಳ್ಕೊಂಡಿದ್ದೀರಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು MCQ ಕ್ವಶನ್ಸ್ ಅನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ, ವಾಟ್ ಇಸ್ ದ ನೇಮ್ ಆಫ್ ದ ಟೂಲ್ಸ್? ಇಲ್ಲಿ ಒಂದು ಟೂಲ್ ಇದೆ, ಇದು ಏನು? ಸೀಸರ್ಸ್, ಬೆಂಡ್ ಸ್ನಿಪ್ಸ್, ಕಟಿಂಗ್ ಪ್ಲೇಯರ್, ಸ್ಟ್ರೈಟ್ ಸ್ನಿಪ್ಸ್. ಇದೇನಿದು? ಇಟ್ ಇಸ್ ಸ್ಟ್ರೈಟ್ ಸ್ನಿಪ್ಸ್. ಡಿ ಇಸ್ ದ ಕರೆಕ್ಟ್ ಆನ್ಸರ್. Another one question, what is the name of the part marked X? ಈ ಒಂದು ಚಿತ್ರದಲ್ಲಿ ಮಾರ್ಕ್ ಮಾಡಿರ್ತಕ್ಕಂಥ ಒಂದು ವಿಭಿನ್ನವಾದ ಗುರುತು X ಇಂದ ಗುರುತಿಸಿದರೆ ಅದನ್ನು ನಾವು ಏನಂತ ಕರಿತೀವಿ? ಸೊ ದಟ್ ಈಸ್ ಕಾಲ್ಡ್, ಇಲ್ಲಿ ನಿಮಗೆ 4 ಬಗೆಯ ಆನ್ಸರ್ಸ್ ಅನ್ನ ಕೊಟ್ಟಿದ್ದಾರೆ. ಆ ಏನೇನು ಆನ್ಸರ್ಸ್ ಅಂತ ನೋಡ್ತಾ ಹೋಗೋಣ. ಒಂದು ಪಿವೋಟ್, ಎರಡನೇದು ಬ್ಲೇಡ್, ಮೂರನೇದು ಸ್ಟಾಪರ್, ನಾಲ್ಕನೇದು ಹ್ಯಾಂಡ್. ಏನಿದು? ದಿಸ್ ಇಸ್ ಸ್ಟಾಪರ್. ಕರೆಕ್ಟಾ? ಸಿ ಇಸ್ ಕರೆಕ್ಟ್ ಆನ್ಸರ್. ವಾಟ್ ಇಸ್ ದ ಯೂಸ್ ಆಫ್ ಸ್ನಿಪ್ಸ್ ಟು ಕಟ್ ದ ಸೀಟ್ ಮೆಟಲ್ ಅಪ್ ಟು 18W, 18 SWG, 20 SWG, 10 SWG, 24 SWG. ಸಾಮಾನ್ಯವಾಗಿ ಸ್ನಿಪ್ಸ್ ಅನ್ನ ಯೂಸ್ ಮಾಡೋದು ನಾವು 20 SWG ಕಟ್ ಮಾಡೋತೀವಿ. Which snip is used to cut inside curved lines and trimming curved edges? ಯಾವ ಸೀಟು? ಬೆಂಡ್ ಸ್ನಿಪ್ಸ್, ಬ್ಲಾಕ್ ಸಿಯರ್, ಸ್ಟ್ರೈಟ್ ಸ್ನಿಪ್ಸ್, ಟಿನ್ ಮ್ಯಾನ್ ಸಿಯರ್ಸ್. Inside curved lines and trimming the curved edges. So A is the correct. Bend for making a straight cuts and lower external curves up to the thickness of 18 SWG. ಯಾವ ಸ್ನಿಪ್ಸ್ ಅನ್ನು ಬಳಸ್ತೀವಿ? ಬೆಂಡ್ ಸ್ನಿಪ್, ಪೈಪ್ ಸಿಯರ್ಸ್, ಸ್ಟ್ರೈಟ್ ಸ್ನಿಪ್ಸ್ ಅಂಡ್ ಟಿನ್ ಮ್ಯಾನ್ ಸಿಯರ್ಸ್ ಅಂತ ಇದೆ. ಈಗಾಗಲೇ ಸ್ಟ್ರೈಟ್ ಸ್ನಿಪ್ ನಾವು 20 SWG ಗೆ ಬಳಸ್ತೀವಿ. ಅದೇ ರೀತಿ ನಾನು ಕೆಲವು ಸ್ಪೆಷಲ್ ಸಿಎಸ್ ಬಂದಾಗ ಟಿನ್ ಮ್ಯಾನ್ ಸಿಎಸ್ 18 SWG ವರೆಗೆ ಬಳಸ್ತಾರೆ ಅಂತ ಹೇಳಿದ್ದೀನಿ. ಹಾಗಾದ್ರೆ ವಿಚ್ ಇಸ್ ಕರೆಕ್ಟ್? ಟಿನ್ ಮ್ಯಾನ್ ಸಿಯರ್ಸ್. ಡಿ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಸಿಯರ್ ಇಸ್ ಯೂಸ್ ಟು ಟ್ರಿಮ್ ದ ಎಡ್ಜಸ್ ಆಫ್ ದ ಪೈಪ್? ಪೈಪ್ ಎಡ್ಜಸ್ ಅನ್ನ ಟ್ರಿಮ್ ಮಾಡಲಿಕ್ಕೆ ಯಾವ ಸಿಎಸ್ ಅನ್ನ ಯೂಸ್ ಮಾಡ್ತಾರೆ? ಸಾಮಾನ್ಯವಾಗಿ ಪೈಪ್ ಸಿಎಸ್ ಅನ್ನ ಯೂಸ್ ಮಾಡ್ತಾರೆ. ಎ ಇಸ್ ದ ಕರೆಕ್ಟ್. ಸೊ ಈ ಒಂದು ಇದಕ್ಕೆ ಟಿನ್ ಮ್ಯಾನ್ ಸಿಯರು. ಈ ಸ್ಲೈಡ್ ಆಗಿರತಕ್ಕಂಥ ಎರಡನೇ ಪ್ರಶ್ನೆಗೆ ಪೈಪ್ ಸಿಎಸ್, ಎ ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಇಸ್ ದ ನೇಮ್ ಆಫ್ ದ ಟೂಲ್ ಸೋಲ್? ಇಲ್ಲಿ ಇರ್ತಕ್ಕಂಥ ಚಿತ್ರ ಏನು? ಎ ಬೆಂಡ್ ಸ್ನಿಪ್ಸ್, ಪೈಪ್ ಸಿಯರ್, ಸ್ಟ್ರೈಟ್ ಸ್ನಿಪ್ಸ್, ಸ್ಕಾಚ್ ಸಿಯರ್. ಇದು ಏನ್ ಚಿತ್ರ ಇದು? ದಿಸ್ ಈಸ್ ವೆರಿ ಗುಡ್, ಬೆಂಡ್ ಸ್ನಿಪ್ಸ್. ಏನಂತ ಕರಿತೀವಿ ಇದನ್ನ? ಎ ಇಸ್ ದಿ ಕರೆಕ್ಟ್ ಆನ್ಸರ್. ವಾಟ್ ಇಸ್ ದ ನೇಮ್ ಆಫ್ ದ ಟೂಲ್ ಸೋನ್? ಈ ಒಂದು ಸಿಯರ್ ಇದು ಟೂಲ್ ಅಂದ್ರೆ ಇದು ಒಂದು ಕಟಿಂಗ್ ಟೂಲ್. ಸೀಟ್ ಮೆಟಲ್ ಅನ್ನು ಕಟ್ ಮಾಡಲಿಕ್ಕೆ ಬಳಸ್ತೀವಿ ನಾವು. ಎಕ್ಸ್ಟ್ರಾ ಫೋರ್ಸ್ ಅನ್ನು ಅಪ್ಲೈ ಮಾಡಲಿಕ್ಕೆ, ಗ್ರಿಪ್ಗೋಸ್ಕರ ಅಂತ ಹೇಳಿದೆ ನಾನು. ಸೊ ನೋಡೋಣ ಯಾವುದು? ಎ ಪೈಪ್ ಸಿಯರ್, ಬಿ ಬ್ಲಾಕ್ ಸಿಯರ್, ಸಿ ಸ್ಕಾಚ್ ಸಿಯರ್ ಅಂಡ್ ಡಿ ಟಿನ್ ಮ್ಯಾನ್ ಸಿಯರ್. ವಿಚ್ ಇಸ್ ಕರೆಕ್ಟ್? ಸ್ಕಾಚ್ ಸಿಯರ್. ಸಿ ಇಸ್ ದ ಕರೆಕ್ಟ್ ಆನ್ಸರ್. Another one. What defect will occur if full length of the blade of a straight snips is used? ನೀವು ಸ್ಟ್ರೈಟ್ ಸ್ನಿಪ್ಸ್ ನ ಫುಲ್ ಲೆಂತ್ ಆಫ್ ಬ್ಲೇಡ್ ಅನ್ನ ನೀವು ಯೂಸ್ ಮಾಡಿ ಏನು ತೊಂದರೆ ಆಗುತ್ತೆ? ಏನ್ ಡಿಫೆಕ್ಟ್ ಆಗುತ್ತೆ ನೋಡೋಣ. ಏನ್ ಡಿಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ,
ಕಟಿಂಗ್ ಲೈನ್ ವಿಲ್ ನಾಟ್ ಬಿ ಇನ್ ಸ್ಟ್ರೈಟ್. ಆ ರೀತಿ ಆದಾಗ ಏನಾಗುತ್ತೆ, ಕಟಿಂಗ್ ಲೈನು ಕ್ರಾಸ್ ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ, ಸ್ಟ್ರೈಟ್ ಬರೋದಿಲ್ಲ. How snips are specified? Snips are specified according to the length and shape of the blade. And shape of the ಒಂದು ಮ್ಯಾಚ್ ದಿ ಫಾಲೋಯಿಂಗ್ ಇದೆ. ಇಲ್ಲಿ ಹ್ಯಾಂಡ್ ಲೆವರ್ ಸೇರ್ಸ್ ಕೊಟ್ಟಿದ್ದಾನೆ, ನೋಡೋಣ. ಒಂದು ಯೂಸಸ್, ಇನ್ನೊಂದು ಚಿತ್ರ ಇದೆ ಒಳಗೆ. ಒಂದು ಸ್ಟ್ರೈಟ್ ಸ್ನಿಪ್ಸ್ ಇದೆ, ಬೆಂಡ್ ಸ್ನಿಪ್ಸ್ ಇದೆ, ಇನ್ನೊಂದು ಹ್ಯಾಂಡ್ ಲೆವರ್ ಸೇರಿಂಗ್ ಮೆಷಿನ್ಸ್. Used to cut the seed which cannot be cut. Used to cut by other shears. ನಾರ್ಮಲ್ ಹ್ಯಾಂಡ್ ಸಿಯರ್ಸ್ ನಲ್ಲಿ ಕಟ್ ಮಾಡ್ಲಿಕ್ಕೆ ಆಗದೆ ಇದ್ದಾಗ ನಾವು ಹ್ಯಾಂಡ್ ಲೆವರ್ ಸಿಯರ್ಸ್ಗೆ ಅಲ್ಲಿಗೆ ಒಂದೇದಕ್ಕೆ ವಿಚ್ ಇಸ್ ಕರೆಕ್ಟ್, ಬಿ ಇಸ್ ದ ಕರೆಕ್ಟ್. ವೆರಿ ಗುಡ್. I have thin blades which are only strong on vertical plane. Thin blade ಇರುತ್ತೆ, ವರ್ಟಿಕಲ್ ಪ್ಲೇನ್ ಅಲ್ಲಿ ಸ್ಟ್ರಾಂಗ್ ಅಂದ್ರೆ ದಟ್ ಈಸ್ ಎ ಸ್ಟ್ರೈಟ್ ಸ್ನಿಪ್ಸ್. Used for trimming cylindrical and conical works, that is bend snips. Bend snips ಯಾವ್ದಿಲ್ಲಿ, is the correct answer. Suitable for external curves and straight cut. ಈ external curves ಗೆ ಮತ್ತೆ straight cut ಗೆ straight snips, A is the correct answer. Like that, in the examinations ಅನೇಕ ಪ್ರಶ್ನೆಗಳನ್ನ ಕೇಳ್ತಾರೆ. ಎಲ್ಲ ಪ್ರಶ್ನೆಗಳಿಗೆ ನೀವು ಸಿದ್ಧರಾಗಬೇಕು. ಅಸೈನ್ಮೆಂಟ್ಸ್ ಇದೆ ಬರಸ್ಕಿಲ್.com ನಲ್ಲಿ. ಫಸ್ಟ್ ಇಯರ್ ಅಲಾಯ್ಡ್ ಪಿಟ್ರೋಲಾಯ್ಡ್ ಸೀಟ್ ಮೆಟಲ್ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಪ್ರಶ್ನೆಗಳು ಇದೆ. ಆ ಎಲ್ಲ ಮೋಸ್ಟ್ ಲೈಕ್ಲಿ MC ಕ್ವಶನ್ಸ್ ಅನ್ನು ಸಾಧ್ಯವಾದಷ್ಟು ನಾನು ಈ ತರಗತಿಯಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಸೊ ಕೀಪ್ ಹಾರ್ಡ್ ವರ್ಕ್ ಮಾಡಿ, ಓದಿ. ಆಯ್ತಾ? ಸೊ ಏನೇ ಡೌಟ್ಸ್ ಇದ್ರು ಕ್ಲಾರಿಫೈ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ.